ಸಮ್ಮರ್ ಕ್ಲಾಸ್ಗೆ ಒಂದಿಬ್ಬರು ಹೊಸ ಮಕ್ಕಳು ಜಾಯ್ನ್ ಆಗಿದ್ದರು. ಅದರಲ್ಲಿ ಒಬ್ಬ ಸ್ಟೂಡೆಂಟಿಗೆ ಸ್ವಲ್ಪ ಬಿಗಿನಿಂಗಿಂದನೇ ಹೇಳ್ಕೊಡ್ಬೇಕಿತ್ತು, ಬೇಸಿಕ್ಸ್ ಕ್ಲಾಸಸ್ ಇತ್ತು. ಇನ್ನೊಬ್ಬ ಸ್ಟೂಡೆಂಟು ಸ್ವಲ್ಪ ಪೇಂಟಿಂಗ್ ಸ್ಟಾರ್ಟ್ ಮಾಡಬೇಕಿತ್ತು. ಅವನಿಗೆ ಪೇಂಟಿಂಗನ್ನು ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅವನಿಗೂ ಕೂಡ ಬಿಗಿನಿಂಗಿಂದ ಪೇಂಟಿಂಗ್ ಬ್ಲೆಂಡಿಂಗ್ ಮಾಡೋದು ಹೇಗೆ, ಮಿಕ್ಸಿಂಗ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ. ಈ ಕ್ಲಾಸನ್ನು ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಹೋಗಿಬಿಟ್ಟು ನನ್ನ ನಿನ್ನೆ ಅಪ್ಲೋಡ್ ಮಾಡಿದ್ನಲ್ಲ ಔಟ್ಲೈನ್ ಡ್ರಾಯಿಂಗ್ ಬಸವಣ್ಣ ಅವ್ರದ್ದು, ಅದಕ್ಕೆ ಇವತ್ತು ಶೇಡಿಂಗ್ ಮಾಡಬೇಕಿತ್ತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಲ್ವಾ? ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ, ಅದಕ್ಕೆ ನಾನು ಇವತ್ತು ಶೇಡಿಂಗ್ ಮಾಡ್ತಾಯಿದ್ದೀನಿ. ಶೇಡಿಂಗ್ ಮಾಡೋಕ್ಕೋಸ್ಕರ ನಾನು ನೀಡಬಲ್ ಎರೇಸರ್ ಇರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ಮೇಲ್ಗಡೆ ಡಸ್ಟನ್ನು ಮಾತ್ರ ರಿಮೂವ್ ಮಾಡ್ಕೊಳ್ತೀನಿ. ಯಾಕಂದರೆ ಅದ್ರ ಮೇಲೆ ಕೈಯನ್ನು ಸ್ಪ್ರೆಡ್ ಮಾಡಿದ್ರೆ ಅದು ಪೇಪರ್ ಫುಲ್ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ರಿಮೂವ್ ಮಾಡ್ಕೊಳ್ಳೋಕ್ಕೋಸ್ಕರ ನೀಡಬಲ್ ಎರೇಸರ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಹಿಂಗೆ ಉರುಳಾಡಿಸ್ಬಿಟ್ರೆ ಅದರ ಮೇಲಿಂದ ಧೂಳು ಇದೆಯಲ್ಲ ಅದೆಲ್ಲ ಆ ಎರೇಸರಿಗೆ ಅಂಟ್ಕೊಳ್ಳುತ್ತೆ. ಆಗ ನಮ್ಮ ಪೇಪರ್ ಕೂಡ ಸೇಫು, ನಮ್ಮ ಕೈ ಕೂಡ ಕ್ಲೀನ್ ಇರುತ್ತೆ. ನೆಕ್ಸ್ಟು ಇದನ್ನು ಪೆನ್ಸಿಲಿಂದ ಶೇಡಿಂಗ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಯಾವುದರಿಂದ ಮಾಡಬೇಕು ಅಂಥೇಳಿ ಕೇಳಿದ್ದೆ ನಾನು. ಆಲ್ಮೋಸ್ಟ್ ಒಂದಿಬ್ಬರು ಪೆನ್ಸಿಲ್ ಶೇಡಿಂಗ್ ಹೇಳ್ಕೊಡಿ ಬೇಸಿಕ್ನಿಂದ ನಮಗೆ ಅಂತ ಹೇಳಿದರು. ಅದಕ್ಕೆ ನಾನು ಪೆನ್ಸಿಲ್ ಶೇಡಿಂಗನ್ನೇ ಈ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಓಕೆನಾ? ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ತಾಯಿದ್ರೆ ಹಿಂದೆ ಕುತ್ಕೊಂಡು ನನ್ನ ಮಗಳು ಕೂಡ ಈ ಒಂದು ಡ್ರಾಯಿಂಗನ್ನು ಮಾಡಿದ್ಲು. ಅದರದ್ದು ತೋರ್ಸೋಕ್ಕೆ ಬಂದಿದ್ಲು. ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಟ್ಟು ನೆಕ್ಸ್ಟು ನನ್ನ ವರ್ಕನ್ನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಓಕೆ? ಸ್ಕಿನ್ನನ್ನು ನೀಟಾಗಿ ಬ್ಲೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಟಿಶ್ಯೂ ಪೇಪರ್ ತೊಗೊಂಡ್ಬಿಟ್ಟು ಈ ರೀತಿ ಕಾರ್ನರಿಂದ ಅದ್ರ ಮೇಲೆ ಈ ರೀತಿ ಸ್ವಲ್ಪ ಟಚ್ ಮಾಡ್ತಾ ಹೋಗಬೇಕು. ಮತ್ತು ಎಡ್ಜಸ್ ಇರುತ್ತಲ್ಲ ಅಲ್ಲಿ ಬ್ರಷ್ ತೊಗೊಂಡ್ಬಿಟ್ಟು ಬ್ಲೆಂಡ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತೇಳ್ಬಿಟ್ಟು. ನೆಕ್ಸ್ಟು ನಾವು ಹೈಲೈಟ್ ಮಾಡೋಕ್ಕೋಸ್ಕರ ನೀಡಬಲ್ ಎರೇಸರ್ ತೊಗೊಂಡು ಸ್ಟಾರ್ಟಿಂಗ್ ಯೂಸ್ ಮಾಡಿದ್ವಲ್ಲ ಅದೇ ನೀಡಬಲ್ ಎರೇಸರಿಂದ ಸ್ವಲ್ಪ ಶಾರ್ಪ್ ಮಾಡ್ಕೊಂಬಿಟ್ಟು ಈ ರೀತಿ ಹೈಲೈಟ್ ಕೊಟ್ಟರೆ ನಮ್ಮ ಫೇಸ್ ನೀಟಾಗಿ 3D ಎಫೆಕ್ಟ್ ಬರುತ್ತೆ. ಈ ಡ್ರಾಯಿಂಗಲ್ಲಿ ಯಾವುದೆಲ್ಲ ನಾನು ಟೂಲ್ಸನ್ನು ಯೂಸ್ ಮಾಡ್ತಿದ್ದೀನಲ್ಲ, ನೀಡಬಲ್ ಎರೇಸರ್ ಆಗಲಿ, ಮುಂದೆ ಯೂಸ್ ಮಾಡೋ ಟೂಲ್ಸ್ ಆಗಲಿ, ಯಾವುದೇ ಆಗಲಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಅದರಿಂದ ಬೈ ಮಾಡ್ಕೊಂಬಿಟ್ಟು ನೀವು ಆರಾಮಾಗಿ ಡ್ರಾಯಿಂಗ್ ಕೂಡ ಮಾಡ್ಬೋದು. ಇಲ್ಲ ಅಂದರೆ ಆಫ್ಲೈನಲ್ಲೂ ಕೂಡ ಸಿಗುತ್ತೆ.